ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಆರ್. ಸಮಾಜ ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂನಬೇವು, ಚಿತ್ರದುರ್ಗ ತಾಲೂಕು. ಇತಿಹಾಸವನ್ನು ಮೊದಲ ಬಾರಿಗೆ ಓದುತ್ತಿರುವ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಧಾರಗಳು ಎಂಬ ಪಾಠವನ್ನು ವಿಶಿಷ್ಟವಾಗಿ ಬೋಧಿಸುವ ಸಲುವಾಗಿ, ಆಧಾರಗಳನ್ನು ಮಕ್ಕಳಿಗೆ ಪರಿಚಯಿಸುವ ಸಲುವಾಗಿ ನಮ್ಮ ಗ್ರಾಮದ ಬಳಿಯೇ ಇದ್ದ ಶಾಸನಗಳು, ವೀರಗಲ್ಲು ಮತ್ತು ಮಾಸ್ತಿಗಲ್ಲುಗಳನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಡಿ. ತಿಪ್ಪೇಸ್ವಾಮಿ ಇವರು ಮಕ್ಕಳ ಸುರಕ್ಷತೆಗೆ ನೀಡಿದ ಮಾರ್ಗದರ್ಶನವನ್ನು ಅನುಸರಿಸಿಕೊಂಡು ಮಕ್ಕಳನ್ನು ಶಾಲೆಯಿಂದ ಹೊರಕರೆದುಕೊಂಡು ಬಂದು ಸ್ಥಳೀಯವಾಗಿ ಇದ್ದ ಶಾಸನಗಳನ್ನು, ವೀರಗಲ್ಲುಗಳನ್ನು ಮತ್ತು ಮಾಸ್ತಿಕಲ್ಲುಗಳನ್ನು ತೋರಿಸಿ ಪರಿಚಯಿಸಲಾಯಿತು. ಮತ್ತು ಸ್ಥಳದಲ್ಲಿಯೇ ಮಕ್ಕಳಿಗೆ ಶಾಸನಗಳು ಎಂದರೇನು, ಅವುಗಳು ಇತಿಹಾಸ ರಚನೆಗೆ ಹೇಗೆ ಸಹಾಯಕ ಎಂಬುದನ್ನು ವಿವರಿಸಲಾಯಿತು. ವೀರಗಲ್ಲು, ಮಾಸ್ತಿಗಲ್ಲುಗಳು ಏಕೆ ನೆಡುತ್ತಿದ್ದರು, ಅವುಗಳ ಮಹತ್ವವೇನು, ಇತಿಹಾಸದ ರಚನೆಯಲ್ಲಿ ಅವುಗಳ ಪಾತ್ರವನ್ನು ಮಕ್ಕಳಿಗೆ ವಿವರಿಸಲಾಯಿತು. ಇದು ಮಕ್ಕಳಲ್ಲಿ ಇತಿಹಾಸದ ಬಗ್ಗೆ ಆಸಕ್ತಿ, ಕುತೂಹಲ ಹೆಚ್ಚಿಸಿಕೊಳ್ಳಲು ಸಹಾಯವಾಯಿತು ಎಂಬುದು ನನ್ನ ವೈಯಕ್ತಿಕ ಅನಿಸಿಕೆ. ಆಧಾರಗಳು ಪಾಠದ ಮತ್ತೊಂದು ಹಂತದಲ್ಲಿ ಮಕ್ಕಳಿಗೆ ನಾಣ್ಯಗಳು ಹೇಗೆ ಇತಿಹಾಸ ರಚನೆಗೆ ಸಹಾಯಕ ಎಂಬುದನ್ನು ವಿವರಿಸುವ ಸಲುವಾಗಿ ನನ್ನ ಸಂಗ್ರಹದಲ್ಲಿದ್ದ ನಾಣ್ಯಗಳನ್ನು ಮಕ್ಕಳಿಗೆ ತೋರಿಸಿ, ನಾಣ್ಯಗಳು ಹೇಗೆ ಇತಿಹಾಸ ರಚನೆಗೆ ಸಹಾಯಕ ಎಂಬುದನ್ನು ನಾಣ್ಯಗಳನ್ನು ನೋಡುವುದರ ಮೂಲಕ ಅದನ್ನು ವಿವರಿಸಲಾಯಿತು. ಮಕ್ಕಳು ನಾಣ್ಯಗಳನ್ನು ಸ್ಪರ್ಶಿಸಿ ಅವುಗಳಿಗೆ ಬಳಸಿರುವ ಲೋಹಗಳನ್ನು ಮತ್ತು ಈಗಿನ ಕಾಲದ ನಾಣ್ಯಕ್ಕೂ ಹಿಂದಿನ ನಾಣ್ಯಗಳಿಗಿರುವ ವ್ಯತ್ಯಾಸ, ಅವುಗಳು ಇತಿಹಾಸ ರಚನೆಗೆ ಹೇಗೆ ಸಹಾಯಕ ಎಂಬುದನ್ನು ಅರಿತರು. ಪುರಾತತ್ವ ಆಧಾರಗಳ ಪೈಕಿ ಕಟ್ಟಡಗಳು, ಸ್ಮಾರಕಗಳನ್ನು ಇತಿಹಾಸ ರಚನೆಗೆ ಹೇಗೆ ಸಹಾಯಕ ಎಂಬುದನ್ನು ವಿವರಿಸಲಾಯಿತು. ಸ್ಥಳೀಯ ಚಿತ್ರದುರ್ಗ ಕೋಟೆಯನ್ನು ಸಂದರ್ಶಿಸಿದ ವಿದ್ಯಾರ್ಥಿಗಳು ಅಲ್ಲಿ ತಾವು ಕಂಡದ್ದನ್ನು ತರಗತಿಯಲ್ಲಿ ವಿವರಿಸಿದರು ಮತ್ತು ತಾವು ಪ್ರವಾಸ ಹೋದಾಗ ಕಂಡಂತಹ ಹಂಪೆ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನ ಸ್ಮಾರಕಗಳನ್ನು ತರಗತಿಯಲ್ಲಿ ಜ್ಞಾಪಿಸಿಕೊಂಡರು. ಅದು ಹೇಗೆ ಇತಿಹಾಸ ರಚನೆಗೆ ಸಹಾಯಕವಾಗಿದೆ ಎಂಬುದನ್ನು ತರಗತಿಯಲ್ಲಿ ಹೇಳಿದಾಗ ಮಕ್ಕಳಿಗೆ ತಾವು ಪ್ರತಿನಿತ್ಯ ನೋಡಿದಂತಹ ವಸ್ತುಗಳೂ ಸಹ ಇತಿಹಾಸ ರಚನೆಗೆ ಹೇಗೆ ಸಹಾಯಕ ಮತ್ತು ಆಧಾರಗಳ ಸಹಾಯದಿಂದ ಹೇಗೆ ಇತಿಹಾಸವನ್ನು ರಚಿಸಬಹುದು ಎಂಬುದನ್ನು ಅರಿತುಕೊಂಡರು. ಇತಿಹಾಸವೂ ಸಹ ಅತ್ಯಂತ ಆಕರ್ಷಕವಾದ ಮತ್ತು ಕುತೂಹಲಭರಿತ ವಿಷಯವಾಗಿದೆ ಎಂಬುದು ಈ ಒಂದು ತರಗತಿ ಬೋಧನೆಯಿಂದ ನಮ್ಮ ಅನುಭವಕ್ಕೆ ಬಂದಿತು. ಈ ಒಂದು ಬೋಧನೆಗೆ ಸಹಾಯ ನೀಡಿದ ನಮ್ಮ ಎಲ್ಲ ಸಹ ಶಿಕ್ಷಕರಿಗೂ ವಂದಿಸುತ್ತೇನೆ ಮತ್ತು ಅದರ ನೆನಪುಗಳನ್ನು ನಿಮ್ಮ ಮುಂದೆ ತಂದಿಡುತ್ತಿದ್ದೇನೆ. ಧನ್ಯವಾದಗಳು. ದೇಶ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ, ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ. ದೇಶ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ, ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ. ತೀರ್ಥನಗೆಯ ಕ್ಷೇತ್ರವಿದು ಭವ್ಯ ನಾಡು ಭಾರತ, ತೀರ್ಥನಗೆಯ ಕ್ಷೇತ್ರವಿದು ಭವ್ಯ ನಾಡು ಭಾರತ. ಋಷಿಗಳು ಸಿರಹರಕೆ ಹೊತ್ತ ದಿವ್ಯ ನಾಡು ಭಾರತ, ಋಷಿಗಳು ಸಿರಹರಕೆ ಹೊತ್ತ ದಿವ್ಯ ನಾಡು ಭಾರತ. ಇದೇ ನಮ್ಮ ಭಾರತ, ಪುಣ್ಯ ಭೂಮಿ ಭಾರತ, ಇದೇ ನಮ್ಮ ಭಾರತ, ಪುಣ್ಯ ಭೂಮಿ ಭಾರತ. ಕಡಲುಗಳನೆ ಉಡುಗೆಯುಟ್ಟು, ಘಟ್ಟದೋಳು ಬಳೆಯ ತೊಟ್ಟು, ನದಿ ನದಗಳ ಹಾರವಿಟ್ಟು, ಮಂಜುಮಣಿಯ ಮುಕುಟವಿಟ್ಟು. ಕಡಲುಗಳನೆ ಉಡುಗೆಯುಟ್ಟು, ಘಟ್ಟದೋಳು ಬಳೆಯ ತೊಟ್ಟು, ನದಿ ನದಗಳ ಹಾರವಿಟ್ಟು, ಮಂಜುಮಣಿಯ ಮುಕುಟವಿಟ್ಟು.